ಹಾಸನದಲ್ಲಿ ಬೆಳ್ಳಂಬೆಳಗ್ಗೆ ಲೋಕ ರೇಡ್. ಲೋಕ ಅಧಿಕಾರಿಗಳನ್ನೇ ಸತಾಯಿಸಿದ ಎಡಬ್ಲ್ಯೂ. ಇತ್ತೀಚೆಗೆ ಕರ್ನಾಟಕಾದ್ಯಂತ ಭ್ರಷ್ಟಾಚಾರದ ಆರೋಪ ಹೊತ್ತಿರುವ ಸರ್ಕಾರಿ ಅಧಿಕಾರಿಗಳ ಮನೆ ಮತ್ತು ಕಚೇರಿಗಳ ಮೇಲೆ ಲೋಕಾಯುಕ್ತ ಅಧಿಕಾರಿಗಳು ನಿರಂತರ ದಾಳಿಯನ್ನ ನಡೆಸುತ್ತಿದ್ದಾರೆ. ಇದೀಗ ಆದಾಯಕ್ಕಿಂತ ಅಧಿಕ ಆಸ್ತಿಗಳಿಗೆ ಆರೋಪದಡಿ ಹಾಸನ ಮಹಾನಗರ ಪಾಲಿಕೆ ಎಡಬ್ಲ್ಯೂ ಅವರ ಮನೆ ಮೇಲೆ ದಾಳಿಯನ್ನ ನಡೆಸಿದ್ದು, ಈ ವೇಳೆ ಮನೆ ಬಾಗಿಲು ತೆರೆಯದೆ ಲೋಕಾಯುಕ್ತ ಸಿಬ್ಬಂದಿಯನ್ನೇ ಕಾಯಿಸಿರುವ ಘಟನೆ ನಡೆದಿದೆ. ಹೌದು, ಕರ್ನಾಟಕದಲ್ಲಿ ಭ್ರಷ್ಟಾಚಾರ ಆರೋಪದಡಿ ಲೋಕಾಯುಕ್ತ ಅಧಿಕಾರಿಗಳು ಹಲವು ಜಿಲ್ಲೆಗಳಲ್ಲಿ ಏಕಕಾಲಕ್ಕೆ ದಾಳಿಯನ್ನ ನಡೆಸಿದ್ದು, ಅಧಿಕಾರಿಗಳು ಶಾಕ್ ಆಗಿದ್ದಾರೆ. ಇತ್ತ ಹಾಸನ ಮಹಾನಗರ ಪಾಲಿಕೆಯ ಎಡಬ್ಲ್ಯೂ ಎಂಸಿ ಸತ್ಯನಾರಾಯಣ್ ಅವರ ರಕ್ಷಣಾಪುರಂನಲ್ಲಿರುವ ಮನೆ ಮೇಲೆ ಲೋಕ ದಾಳಿಯನ್ನ ನಡೆಸಿದ್ರು. ಅಕ್ರಮ ಆಸ್ತಿ ಗಳಿಕೆ ಆರೋಪಕ್ಕೆ ಸಂಬಂಧಿಸಿದಂತೆ ದೂರನ್ನ ದಾಖಲಿಸಿಕೊಂಡು ಸರ್ಚ್ ವಾರೆಂಟ್ ಪಡೆದು ಬೆಳಗ್ಗೆ 5:30ಕ್ಕೆ ಲೋಕ ತಂಡ ಆಗಮಿಸಿದ್ರು. ಆದರೆ ಸತ್ಯನಾರಾಯಣ್ ಅವರು ಅಧಿಕಾರಿಗಳು ಬಂದಾಗ ಮನೆ ಬಾಗಿಲು ತೆರೆಯದೆ ಹೈಡ್ರಾಮಾವನ್ನೇ ಸೃಷ್ಟಿಸಿದ್ದಾರೆ. ಇನ್ನು ಲೋಕಾಯುಕ್ತ ಡಿವೈಎಸ್ಪಿ ಸುರೇಶ್ ಕುಮಾರ್, ಇನ್ಸ್ಪೆಕ್ಟರ್ ಶಿಲ್ಪಾ ನೇತೃತ್ವದಲ್ಲಿ ಅಧಿಕಾರಿಗಳ ತಂಡ ದಾಳಿಯನ್ನ ನಡೆಸಿತು. ಆದರೆ ಅಧಿಕಾರಿಗಳು ಬಿಲ್ಡಿಂಗ್ ಹತ್ತಿ ಕಿಟಕಿ ಬಡಿದು ಕೂಗಿದ್ರೂ ಕೂಡ ಸತ್ಯನಾರಾಯಣ್ ಮನೆ ಬಾಗಿಲು ತೆರೆದೇ ಇಲ್ಲ. ಬಳಿಕ ಸುಮಾರು 4 ಗಂಟೆ ಬಳಿಕ ಮನೆಯ ಡೋರ್ ಓಪನ್ ಮಾಡಿದ್ದು, ಮನೆಯೊಳಗೆ ಎಂಟ್ರಿ ಕೊಟ್ಟಿರುವ ಲೋಕಾಯುಕ್ತ ಟೀಮ್ ಆಸ್ತಿ ದಾಖಲೆಗಳು, ಆದಾಯ ಮತ್ತು ಸಂಪಾದಿಸಿದ ಆಸ್ತಿಗಳ ಪರಿಶೀಲನೆಯನ್ನ ನಡೆಸುತ್ತಿದ್ದಾರೆ. ಎಂಡಿ ನಾಸಿರ್, ಪ್ರಜಾಶಕ್ತಿ ಟಿವಿ, ಹಾಸನ್.